ಇದೇನಂತ ಕೇಳ್ತಾ ಇದ್ದೀರಾ? ಇದೇನಂತ ಗೊತ್ತಾಗಬೇಕಂದ್ರೆ ಇನ್ನೊಂದು ಚಾನಲ್ ನೋಡಬೇಕು. ನಾನು ಏನನ್ನು ಹಾಕಿದ್ದೀನಿ, ಹಿಂಗೆ ಮಾಡಿದೆ ಮೊಸರು ಅಂತ ಒಂದ್ಸಲ ಚಾನಲ್ ನೋಡಿ. ಇದು ಬಂದು ಮಸಾಲೆ ಪುರಿ, ಇದು ಬಂದು ಮಸಾಲೆ ನಿಪ್ಪಟ್ಟು, ಇದು ಬಂದು ಪಾನಿಪುರಿ, ವೈಟ್ ಪಾನಿಪುರಿ. ಅದ್ಭುತವಾಗಿದೆ. 3 ಐಟಮ್ ಅದ್ಭುತವಾಗಿದೆ. ಅಷ್ಟು ಖಾರ ಕಮ್ಮಿ ಹಾಕಿದೆ, ತುಂಬ ಸಿಂಪಲ್ಲು. ಹೋಗಿ ಒಂದು ಸಲ ಕ್ಲಿಕ್ಕಾಗಿ ಒಂದು ವೀಡಿಯೋ ನೋಡ್ಕೊಬನ್ನಿ. ಬಂಗಾರಪೇಟೆ ಚಾಟ್ಸ್ಗೆ ಏನು ಮಾಡಬೇಕಂದ್ರೆ ಫಸ್ಟ್ ಒಂದು ವೈಟ್ ಪಾನಿ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ನಾನು ಇವಾಗ ವೈಟ್ ಪಾನಿ ನೋಡಿ 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ, 1-2 ಇಂಚಷ್ಟು ಶುಂಠಿ, ಒಂದು 6 ಹಸಿಮೆಣಸಿಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ನಿಂಬೆಹಣ್ಣು. ಇದು ವೈಟ್ ಪಾನಿಗೆ. ಬನ್ನಿ ಫಸ್ಟ್ ಇದನ್ನು ರುಬ್ಬೋಣ. ಸ್ವಲ್ಪ ನೀರು ಹಾಕೊಂಡು ರುಬ್ಬೋಣ, ಚೆನ್ನಾಗಿರುತ್ತೆ. ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, ಶುಂಠಿ, ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನೋಡಿ, ಇಷ್ಟು ನೀರು ಹಾಕಿ ರುಬ್ಕೊಂಬಂದಿದ್ದೀನಿ ನಾನು. ಇವಾಗ ಇದೊಂದು ಇವಾಗ ನಾನು ಇದಕ್ಕೆ ಫಿಲ್ಟ್ರ್ ಮಾಡ್ತೀನಿ. ನೋಡಿ, ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಇಷ್ಟು ಹಾಕಿದಲ್ವಾ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇವಾಗ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ನಿಂಬೆಹಣ್ಣು ಹಾಕ್ತೀನಿ, ಹಿಂಡಿರೋಂಥ ನಿಂಬೆಹಣ್ಣು. ನಿಂಬೆಹಣ್ಣು ಹಾಕಿದ್ದು ಒಂದು 2 ಅವರ್ ಬಿಟ್ಟರೆ ಇದು ವೈಟ್ ಪಾನಿ ಆಗುತ್ತೆ. ಒಂದು 2 ಅವರ್ ಇದನ್ನು ಮುಚ್ಚಿಡೋಣ. ಅವರು ತೋರಿಸ್ತೀನಿ ವೈಟ್ ಪಾನಿ. ಗ್ರೀನ್ ಚಟ್ನಿ ಮಾಡೋಕ್ಕೆ ಇದೇ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಏನು ಗೊತ್ತಾ, 1 ಹಿಡಿ ಪುದೀನಕ್ಕಷ್ಟು ಉಪ್ಪು ಹಾಕೋಣ. ನಾನು ಈ ಗ್ರೀನ್ ಚಟ್ನಿ ಅವಾಗ ನಾನು ಒಂದು 15 ಡೇಸ್ಗೆ ಒಂದ್ಸಲ ಮಾಡಿ ಇಟ್ಕೊಡ್ತೀನಿ. ರುಚಿ ತಕ್ಕಷ್ಟು ಉಪ್ಪು. ಇದಕ್ಕೇನಂದರೆ 1 ಕಪ್ಪು ಮೊಸರು ಹಾಕೋಬೇಕು. ಇದು ಸಾನ್ ವೆಜ್ಗೆ ಎಲ್ಲದಕ್ಕೂ ಇದು ಯೂಸ್ ಮಾಡ್ಬೋದು. ಚಟ್ನಿ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಸ್ವಲ್ಪ ತೋರಿಸಿದ್ದೀನಿ. ಇದು ರೆಡಿ ಆಯ್ತು. ಇದು ದೋಸೆಗೆಲ್ಲ ಹಾಕೊಂಡು ಚೆನ್ನಾಗಿರುತ್ತೆ. ಒಂದು ಬಾಟ್ಲ್ ಹಾಕಿ ಇಟ್ಕೊಳ್ತೇನೆ. ಫುಲ್ಲಾಗೋಯ್ತು. ಫ್ರಿಜ್ಜಲ್ಲಿ ಇಟ್ಕೊಂಡು ನಮಗೆ ಒಂದು 15 ಡೇಸ್ 20 ಡೇಸ್ಗೆ ಅಂತ ಬರುತ್ತೆ. ಮಸಾಲೆ ಪುರಿಗೆ ಮಸಾಲೆ ಮಾಡ್ಕೋಬೇಕಲ್ವ, ಅದಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತೀನಿ. ಲವಂಗ, ಒಂದು ಚಕ್ಕೆ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ಮಸಾಲೆಗೆ. ಸ್ವಲ್ಪ ಪುದೀನ, ಕೊತ್ತಂಬರಿ, ಒಂದು 4 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, 2 ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, 1 ಇಂಚು ಶುಂಠಿ. ಇಷ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ಮಸಾಲೆ ರೆಡಿ, ತಣ್ಣಗಾಗಿದೆ. ರುಬ್ಬೋಣ. ಈ ಮಸಾಲೆ ತುಂಬ ಚೆನ್ನಾಗಿದೆ. ಒಂದು ಬಾಣಲಿ ಇಟ್ಟಿದ್ದೀನಿ ಮಸಾಲೆಗೆ. ಇದಕ್ಕೆ ಯಾವುದೇ ಎಣ್ಣೆ ಹಾಕೋದು ಬೇಡ. ಅದಕ್ಕೆ ಇವಾಗ ನಾವು ರುಬ್ಬಿರೋಂಥ ಮಸಾಲೆ ಹಾಕೋ ನಾವು. ನೋಡಿ, ಈ ಥರ ಚೆನ್ನಾಗಿದ್ದು ಕುದಿತೀನಿ. ಒಂದು 2 ಕುದಿ ಕುದಿಸ್ ಸಾಕಿದ್ದು. ಇವಾಗ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕಿದ್ದೇನು, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇತ್ತು ಅಂತ. ಇದಕ್ಕೆ ಮಸಾಲೆ ನೋಡ್ಕೊಳ್ಳಿ. ಫಸ್ಟು ಚಾಟ್ ಮಸಾಲೆ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಆಮೇಲೆ ಇದೊಂದು ಆಮ್ಚೂರು ಪೌಡರ್ 1 ಸ್ಪೂನು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು. ನನಗೆ ಸ್ವಲ್ಪ ಸ್ಪೈಸಿ ಬೇಕು ಅನ್ಸುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದೇ ಮಸಾಲೆ. ಇದಕ್ಕೆ ನಾನು ಇವಾಗ ಒಂದು ಅರ್ಧ ನೋಡಿ, ಒಂದು ಅರ್ಧ ಆಲೂಗೆಡ್ಡೆ ಹಾಕ್ತೀನಿ. ಈ ಥರ ನುಣ್ಣಗೆ ಇದು ಇವಾಗ ಚೆನ್ನಾಗಿ 1-2 ಕುದಿ ಕುದ್ರೆ ಮುಗಿಯಿತು. ಈ ಮಸಾಲೆ ಇಷ್ಟು ಥಿಕ್ನೆಸ್ ಇರಬೇಕು. ಜಾಸ್ತಿ ನೀರಾಗೋದು ಬೇಡ, ಜಾಸ್ತಿ ಗಟ್ಟಿ ಬೇಡ. ನೀವು ನೋಡಿದ್ರಲ್ಲ ಮಸಾಲೆಗೆ ಅಂಗಡಿ ಒಳಗೆ ಕೊಡೋದು ಮಸಾಲೆ ಪುರಿಲಿ. ಇವಾಗ ಇದು ರೆಡಿ ಆಯಿತು. ಪಾನಿಗೆ ಇದು ಮಸಾಲೆ ಪುರಿಗೆ ಒಂದು ಸ್ವೀಟ್ ಚಟ್ನಿ ಬೇಕಲ್ವ, ಅದನ್ನು ಮಾಡ್ಕೊಬಿಡ್ತೀನಿ, ತೋರಿಸ್ತೀನಿ. ಫಸ್ಟ್ ನಾನು ಒಂದು 25 ಗ್ರಾಮ್ ಅಷ್ಟು ಹುಣಸೆ ನೆನೆ ಇಟ್ಕೊಂಡಿದ್ದೀನಿ. ನಾನು ನೋಡಿ, ಚೆನ್ನಾಗಿ ಕ್ಲೀನ್ ಮಾಡಿ ನೆನೆ ಇಟ್ಕೊಂಡಿದ್ದೀನಿ. ಇದು ಚಟ್ನಿ ಇಂಪಾರ್ಟೆಂಟು, ಸ್ವೀಟ್ ಚಟ್ನಿ. ಅದಕ್ಕೋಸ್ಕರ ನಾನು ಒಂದು 20 ಖಜೂರು ನೋಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಖಜೂರು ಮಣ್ಣಲ್ಲಿ ಇರ್ತಲ್ಲ ಅಂತ. ಇದು ಅಷ್ಟು ನಾನು ಪೇಸ್ಟ್ ಮಾಡ್ತೀನಿ.
ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ಸ್ವಲ್ಪ ಪ್ಯಾನ್ ತೊಗೊಂಡಿದ್ದು, ಪುಟಾಣಿ ಪ್ಯಾನ್ ಎಷ್ಟು ಚೆನ್ನಾಗಿ ತೊಗೊಂಡಿದ್ದು. ನಾನು ಮಂತ್ಲಿ ಒಂದು ತೊಗೊಂಡು ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದೇನು ಸ್ಟಿಕ್ಕರ್ ಹೋಗ್ತಾಯಿಲ್ಲ. ಇದಕ್ಕೆ ನಾನು ಇವಾಗ ರುಬ್ಬಿರೋಂಥದ್ದು ಫಿಲ್ಟ್ರ್ ಮಾಡ್ಕೊತೀನಿ. ಅದರಲ್ಲಿ ಏನಾದ್ರು ಕಸ ಕಟ್ಟಿದ್ರೆ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ ಅದು. ನಾನೀಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳೆದೆಲ್ಲ ಇಟ್ಕೊಳ್ತೀನಿ. ಈ ಥರ ಚಟ್ನಿ ನಾವು ಮಾಡಿ ಇಟ್ಕೊಬಿಟ್ರೆ ಮನೇಲಿ ಎಷ್ಟು ಕಸ ಎಲ್ಲ ಇರ್ತಿದ್ದು ನಾರೆಲ್ಲ. ಬನ್ನಿ ಇವಾಗ ಇದನ್ನು ಬಿಸಿ ಮಾಡೋಣ ಚೆನ್ನಾಗಿ ನೀಟಾಗಿ. ಎಷ್ಟು ಚೆನ್ನಾಗಿದೆ ಪ್ಯಾನ್ ಗೊತ್ತಾ, ಇದು ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು, ಇದು ಚಾಟ್ ಮಸಾಲ ಇಷ್ಟು ಹಾಕ್ಕೊಳ್ತೀನಿ ನಾನು. ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡ್ಕೊಳ್ಳೋಣ. ಇದು ಕೆಂಪು ಚಟ್ನಿ 1 ತಿಂಗಳಿಟ್ರು ಏನು ಕೆಡೋದಿಲ್ಲ ಇದು. ಇವಾಗ ಇದು ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಪುಡಿ ಬೆಲ್ಲ ಹಾಕ್ಕೊಳ್ತೀನಿ, 1 ಸ್ಪೂನಷ್ಟು ಪುಡಿ ಬೆಲ್ಲ. ಜಾಸ್ತಿ ಬೇಡ, ಯಾಕಂದ್ರೆ ಖಜೂರು ಹಾಕಿದ್ದೀವಿ, ಸ್ವೀಟ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡೋಣ. ಇದು ಇವಾಗ ಸ್ವೀಟ್ ಚಟ್ನಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಪೂರಿ ಮಾಡ್ಕೊಳ್ಳೋದು ನಾನು 2 ಕಪ್ಪಷ್ಟು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಇದು ಸೀಟಿದೆ. ಇದು 2 ಕಪ್ಪಷ್ಟು ಚಿರೋಟಿ ರವೆ ನೋಡಿ. ಒಂದು 1/4 ಕಪ್ಪಷ್ಟು ನೋಡಿ, 1/4 ಕಪ್ಪಷ್ಟು ಇಷ್ಟು ಮೈದಾ, ಇಷ್ಟೇ ಸಾಕು. ಜಾಸ್ತಿ ರವೆನೂ ಬೇಡ, ಜಾಸ್ತಿ ಮೈದಾನೂ ಬೇಡ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇವಾಗ ಪೂರಿ 2 ಮಿಕ್ಸ್ ಮಾಡಿ ಕಲಸೋಣ. ಸ್ವಲ್ಪ ಇದನ್ನು ಗಟ್ಟಿಗೆ ಕಲಿಸ್ಬೇಕು. ಚೆನ್ನಾಗಿ ನೆನಿಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ನೀಟಾಗಿ ಸ್ವಲ್ಪ ಬೇಕಾದ್ರೆ ನೀವು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೋಬೋದು. ಬಿಸಿ ಎಣ್ಣೆ ಬೇಡ ಅಂದರೆ ಸ್ವಲ್ಪ ಬಟರ್ ಹಾಕ್ಕೋಬೋದು. ನಾನು ಹಾಕ್ತೀನಿ, ಸ್ವಲ್ಪ ಬಟರ್ ಹಾಕ್ತೀನಿ. ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕೊಂಡು ನಾವು ಕಲಸೋಣ. ನೋಡಿ ಇಷ್ಟ ಸಾಕು. ಇದು ಸ್ವಲ್ಪ ತುಂಬ ನೆನಿಬೇಕು, ಒಂದು 2 ಅವರ್ ಆದರೂ ಇದು ನೆನಿಬೇಕಿದು ಚೆನ್ನಾಗಿ. ನೋಡಿ ಲಾಸ್ಟ್ ಫೈನಲ್ ಇವಾಗ ನಾನು ಪೂರಿ ಮಾಡ್ಕೊಳ್ತೀನಿ. ಹಿಟ್ಟು ನೆಂದಿದೆ ಚೆನ್ನಾಗಿ, ಕೊತ್ತಂಬರಿದು ಚೆನ್ನಾಗಿ ನೆಂದಿದೆ. ಇದು ಚೆನ್ನಾಗಿ ಮಿದ್ಕೊಂಡು ನಾವು ಹಿಟ್ಟು ಮಾಡ್ಕೊಳ್ಳೋಣ. ಪೂರಿ ಮಾಡಿ ಇಟ್ಕೊಬಿಟ್ರೆ ನಾವು ಬೇಗ ನಾವು ಸರ್ವ್ ಮಾಡ್ಬೋದು. ಅದಕ್ಕೋಸ್ಕರ ನೋಡಿ ನಾನು ಇಷ್ಟಪ್ಪ ತೊಗೊಂಡಿದ್ದೀನಿ, 2 ಭಾಗ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ದಪ್ಪ ಇರಲಿ ಪೂರಿ, ಚೆನ್ನಾಗಿ ಉಬ್ಬುತ್ತಿಲ್ಲ ಅಂತ. ನಾನು ಅಂಗಡಿಯಿಂದ ಏನು ತೊಗೊಂಬಂದು ಎಲ್ಲ ಮನೆಗಿರೋದೆ, ರೆಡಿಮೇಡ್ ಯಾವ್ದು ತಂದಿಲ್ಲ, ಎಲ್ಲ ಮನೆಯಿಂದ ಮಾಡಿರೋದು. ರೌಂಡು ಮಾಡ್ಕೊಳ್ಳಿ. ನನ್ನ ಹತ್ರ ಎಲ್ಲ ಮೇಲೆ ಇಟ್ಟುಬಿಟ್ಟಿದ್ದೀನಿ, ಯಾವುದೂ ಇಲ್ಲ. ಈ ಥರ ಚಿಕ್ಕ ಗ್ಲಾಸಲ್ಲಿ ನಾನು ಈ ಥರ ಮಾಡ್ಕೊಡ್ತೀನಿ. ಬರುತ್ತಾ? ಪೂರಿ ಕರಿಯೋದಕ್ಕೆ ನಾನು ಎಣ್ಣೆ ಬಿಸಿ ಮಾಡಿ ಇಟ್ಟಿದ್ದೀನಿ, ಬಿಸಿಯಾಗಿದೆ ಎಣ್ಣೆ. ಇವಾಗ ನಾನು ಒಂದೊಂದೇ ನೋಡಿ ಇಷ್ಟು ಪೂರಿ ಮಾಡ್ಕೊಂಡಿದ್ದೀನಿ ನಾನು. ಒಂದೊಂದು ಇವಾಗ ನಾನು ಪೂರಿ ಅಂಗಡಿ ಸಿಗುತ್ತೆ ಪೂರಿ, ಅದು ನಾನು ತಂದಿಲ್ಲ, ಎಲ್ಲ ಇಲ್ಲೇ ಮನೆಯಿಂದ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಗೊತ್ತಾಗಬೇಕು, ಮನೇಲೇ ಸಿಗುತ್ತೆ ಐಟಮ್, ಮನೇಲಿ ಇರೋದೇ ಮಾಡಿ ನಾವು ಈಸಿಯಿಂದ ಮಾಡ್ಕೊಬೋದು ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬುತ್ತೆ ಅಂತ ನೋಡಲ್ಲ. ಇದಕ್ಕೆ ಯಾವುದೇ ಸೋಡಾ ಯಾವುದೇ ರೀತಿ ಸೋಡಾ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ರೆ ಸಾಕು. 3 ಸ್ಪೂನ್ ಚಿರೋಟಿ ರವೆಗೆ 1 ಸ್ಪೂನ್ ಮೈದಾ ಹಾಕ್ಬೇಕು ಅಷ್ಟೇ. ನಮ್ಮ ಹೆಣ್ಮಕ್ಳು ಯಾರಿಗೇನು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು, ಇವೆಲ್ಲ ಮನೇಲೇ ಮಾಡಿ. ನಾವು ಯಾವಾಗ ಆಚೆ ಹೋಗಿ ತಿನ್ನೋ ಬದಲು ಸಂಡೇ ಸ್ಯಾಟರ್ಡೇ ಮಕ್ಳು ರಜೆ ಇದ್ದಾಗ ನಾವು ಈ ಥರ ಮನೇಲೇ ಮಾಡ್ಕೊತಿದ್ರೆ ತುಂಬ ರುಚಿ ಇರುತ್ತೆ. ನನ್ನ ಮಗಳಂತ ಇವಾಗ ಯಾವುದಿದೆ ಯಾವುದು ತಿನ್ನೋದಿಲ್ಲ. ಇವಾಗ ಈ ಪೂರಿ ಅಂತ ನೋಡಿ ಸೇಮ್ ಅಂಗಡಿ ಪೂರಿ ಥರ ಇದೆ. 2ನೇ ಬ್ಯಾಚ್ ಹಾಕಿದ್ದೀನು. ಒಂದು ಮಸಾಲೆ ಪೂರಿ ಮಾಡ್ತೀನಿ, ಒಂದು ಪಾನಿಪುರಿ ಮಾಡ್ತೀನಿ, 2 ಮಾಡ್ತೀನಿ ಒಂದೇ ಸಲ. ಅದಕ್ಕೋಸ್ಕರ ಪೂರಿ ಆಗಿದೆ ನೋಡಿ, ಎಷ್ಟು ಕ್ರಿಸ್ಪಿ ಆಗಿ ನೋಡಿ, ಮುಟ್ಟಿದ್ರೆ ಇದಾಗುತ್ತೆ. ಸ್ವಲ್ಪ ತಣ್ಣಗಾಗ್ಬಿಟ್ಟು ಇನ್ನೂ ಗರಿ ಆಗಿರುತ್ತೆ. ನೋಡಿದ್ರೆ ಹೇಳಲ್ಲ ವೈಟ್ ಪಾನಿ, ಯಪ್ಪ ಎಷ್ಟು ಚೆನ್ನಾಗಿದೆ ನೋಡಿ. ಇದೇ ವೈಟ್ ಪಾನಿ. ಎಷ್ಟು ಚೆನ್ನಾಗಿ ನೋಡಲ್ಲ. ಅಂತೂ ಎಲ್ಲ ರೆಡಿ ಮಾಡಿ ಪೂರಿ ಮಾಡಿದ್ದೀನಿ, ಮಸಾಲೆ ಮಾಡಿದ್ದೀನಿ, ಬಟಾಣಿ ಬೇಯಿಸಿಟ್ಟಿದ್ದೀನಿ, ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಇದು ಸ್ವೀಟ್ ಚಟ್ನಿ, ಇದು ಪುದೀನ ಚಟ್ನಿ, ಇಷ್ಟು ಕಟ್ ಮಾಡಿಟ್ಕೊಂಡು ಜೊತೆಗೆ ಸೇವು. ಬನ್ನಿ ಇವಾಗ ರೆಡಿ ಮಾಡೋಣ ಬನ್ನಿ. ನಾನು ಇವಾಗ ಪೂರಿ ಹಾಕ್ಕೊಂಡಿದ್ದೀನಿ ನೋಡಿ. ಪೂರಿ ಹಿಂಗೆ ಪ್ರೆಸ್ ಮಾಡಿ ಉಪ್ಪು ಈ ಥರ ಪುಡಿ ಹಾಕಬೇಕು ನೋಡಲ್ಲ. ಈ ಪೂರಿಗೆ ನೋಡಿ, ಈ ಥರ ಪೂರಿಗೆ ನಾನು ಮಸಾಲೆ ಹಾಕ್ಕೊಳ್ತೀನಿ ನೋಡಿ. ನಾವೇ ಮಾಡ್ತಿಂದ್ರೆ ತುಂಬ ರುಚಿ ಇರುತ್ತೆ.
ಸ್ವಲ್ಪ ಸ್ಪೈಸಿ ಕಮ್ಮಿ ಹಾಕಿದ್ದೀನಿ ನಾನು. ಇದ್ರ ಜೊತೆಗೆ ನಾನು ಇವಾಗ ಏನಾಗ್ತೀನಿ ಅಂದರೆ ಸ್ವಲ್ಪ ಬಟಾಣಿ ಹಾಕ್ತೀನಿ. ಸ್ವಲ್ಪ ನಾನು ನೋಡಿ ಸ್ವೀಟ್ ಚಟ್ನಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಪುದೀನ ಚಟ್ನಿ, ಇದ್ರ ಜೊತೆ ಸ್ವಲ್ಪ ಆಲೂಗೆಡ್ಡೆ, ಇದೆಲ್ಲ ಹಾಕೋದು ತುಂಬ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಟೊಮೊಟೊ ಹಾಕ್ಕೊತೀನಿ, ಸ್ವಲ್ಪ ಈರುಳ್ಳಿ. ನನಗೆ ಸೌತೆಕಾಯಿ ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ಸೌತೆಕಾಯಿ ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಕ್ಯಾರೆಟ್. ಈ ಥರ ನೋಡ್ತಾರೆ ಇದು ತಿನ್ನಬೇಕು ಅಂತ ಎಲ್ಲರಿಗೂ. ಸ್ವಲ್ಪ ಸೇವು ಬೇಕಂದ್ರೆ ಇನ್ನೂ ಸ್ವಲ್ಪ ಮಸಾಲೆ ನಾವು ಮೇಲೆ ಹಾಕ್ಕೊಡೋಣ. ಇದಾಯಿತು. ಇವಾಗ ನಾನು ಮಸಾಲೆ ಪುರಿ ರೆಡಿ ಆಯಿತು. ಇವಾಗ ನಾನು ಇದಕ್ಕೆ ಇನ್ನೊಂದು ಪಾನಿಪುರಿಗೆ ಸ್ವಲ್ಪ ಬಟಾಣಿ, ಸ್ವಲ್ಪ ಆಲೂಗೆಡ್ಡೆ ಹಾಕ್ತೀನಿ. ಹಾಗೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಈರುಳ್ಳಿ, ಟೊಮೊಟೊ ಹಾಕ್ತೀನಿ. ಹಾಗೆ ಸ್ವಲ್ಪ ಸ್ವೀಟು ಇರಲಿ ಅಂತ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಮಾಡ್ತೀನಿ. ಸ್ವಲ್ಪ ಖಾರ ಮತ್ತು ಸ್ವಲ್ಪ ಸೌತೆಕಾಯಿ ಜೊತೆಗೆ ಸೇವು. ಈ ಥರ ಪಾನಿಲಿ ಅದ್ಕೊಂಡು ತಿಂತ ಎಷ್ಟು ಚೆನ್ನಾಗಿದೆ ನೋಡಿ. ಮಸಾಲೆ ನಿಪ್ಪಟ್ಟಿಗೆ ನಾನು ಸ್ವಲ್ಪ ನಿಪ್ಪಟ್ಟು ತೊಗೊಂಡಿದ್ದೀನಿ. ಎಲ್ಲ ಒಂದೇ ಥರ ತಿಂದರೆ ಆಗಲ್ವ, ಅದಕ್ಕೆ ಸ್ವಲ್ಪ ಬಟಾಣಿ, ಆಲೂಗೆಡ್ಡೆ, ಸ್ವಲ್ಪ ಬಟಾಣಿ, ಸ್ವಲ್ಪ ಮಸಾಲೆ. ಈ ಮಸಾಲೆ ಮಿಕ್ಕರೆ ಫ್ರಿಜ್ಜಲ್ಲಿ ಇಟ್ಕೊಬೋದು, ಏನು ವೇಸ್ಟ್ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಆನಿಯನ್ನು, ಈರುಳ್ಳಿ, ಕ್ಯಾರೆಟು 3 ಥರ ತೋರಿಸ್ತೀನಿ. ಸ್ವಲ್ಪ ಸೇಬು, ಆಮೇಲೆ ಸ್ವಲ್ಪ ಪುದೀನ ಚಟ್ನಿ, ಸ್ವಲ್ಪ ಸ್ವೀಟ್ ಚಟ್ನಿ, ಇನ್ನೊಂದೆರಡು ನಿಪ್ಪಟ್ಟು ಹಾಕ್ತೀನಿ ಮೇಲೆ. ಮೂರು ಟೇಸ್ಟ್ ಮಾಡಬೇಕು, ಅದಕ್ಕೋಸ್ಕರ ನೋಡಿ. ಇದು ರೆಡಿ ಆಯಿತು. ವೈಟ್ ಪಾನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ಸರ್ವ್ ಮಾಡೋಣ. ಮಸಾಲೆ ಪುರಿ, ಪಾನಿಪುರಿ, ಇದು ಮಸಾಲೆ ನಿಪ್ಪಟ್ಟು, ಇದು ರೆಡಿ ಆಯಿತು. ಅಂತಾನೆ ನೋಡಿ, ಈಗ ಏನಂತ ನೋಡ್ತೀರಾ, ಇದು ನೋಡಲೇಬೇಕು ನೀವು ನೋಡಲಿ ಅಂತಲೇ ನಾನು ಮಾಡೋದು. ನನಗಂತೂ ಇದು ನೋಡ್ತಾರೆ ಬಾಯಲ್ಲಿ ನೀರು ಬರುತ್ತೆ. ಅವಾಗ ನಿಜವಾಗ್ಲೂ ಹೇಳ್ತೀನಿ, ಇದು ಏನಂತ ನೀವು ನೋಡಬೇಕು ಅಂತಂದರೆ ಫಸ್ಟ್ ಟೇಸ್ಟ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಅಂತ. ಫಸ್ಟ್ ನಾನು ವೈಟ್ ಪಾನಿಲಿ ಒಂದು ಫಸ್ಟ್ ಇದಾಯ್ತಾ ಮಸಾಲೆ ನಿಪ್ಪಟ್ಟಿದ್ದು. ಹಂಗೆ ಮಸಾಲೆ ಪುರಿ ನನ್ನ ಮಗಳು ತಿನ್ನುವಾಗ ನಾವು ಯಾವಾಗಲೂ ಹೋಗಿ ತಿಂತಾ ಇದ್ದೋ. ಇವಾಗ ಅದೆಲ್ಲ ಬಿಟ್ಬಿಟ್ಟಳೆ. ನನಗೆ ಆಚೆ ಒಬ್ಬಳು ಹೋಗೋಕ್ಕೆ ಬೇಜಾರು ಹೋಗೋದಿಲ್ಲ, ಅದಕ್ಕೆ ಮನೆಯಲ್ಲೇ ಮಾಡಿ ಇದೊಂದು ಮಸಾಲೆ ಪುರಿ. ಆನಂದ. ನೀವು ಇದೇನಂತ ಪುರಿ ತಿಂದ್ಬಿಟ್ರೆ ಕಳೆದೋಗ್ತೀರ, ನಿಜವಾಗ್ಲೂ ಕಳೆದೋಗ್ತೀರ. ಹಂಗೆ
ಆ ಪಾನಿ ರೈತರ ವೈಟ್ ಪಾನಿ ಒಂದು ಸಲ ತಿಂದಿದೆ, ಇಲ್ಲೇ ಇಲ್ಲ ನಮ್ಮ ಮೇಲೆ ತಿಂದಿದೆ ಆ ಪಕ್ಕದೂರಲ್ಲಿ. ತುಂಬ ಚೆನ್ನಾಗಿ ಅವಾಗ ಅಂದ್ಕೊಂಡು ಹೆಂಗೆ ಮಾಡ್ತೀನಿ ನಮ್ಮ ಪಕ್ಕ, ಅದಕ್ಕೆ ನಾನು ನೋಡಲಿ. ತುಂಬ ಸಿಂಪಲ್ ಬಿಳಿ ಪಾನಿ ಮಾಡೋ ವೈಟ್ ಪಾನಿ ನೀವು ನೋಡಿದ ಚಾನಲ್ ನೋಡಿ ಹೇಗೆ ಮಾಡಿ ಅಂತ, ತುಂಬ ಸಿಂಪಲ್ಲು. ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲ್ಲು ನಾನು ಹೇಗೆ ಮಾಡಿದೆ ಪಾನಿಪುರಿ ಮಸಾಲೆಗಳಲ್ಲಿ ಹೇಗೆ ಬಂದು ನೋಡಿ ಲಾಸ್ಟಲ್ಲಿ ನೋಡಿಬಿಟ್ಟು ನಿಮ್ಮದು ಒಳ್ಳೆ ಕಮೆಂಟ್ಸ್. ಓಕೆನಾ? ಓಕೆ ಬಾಯ್.